ದಂಗೆ ಮತ್ತು ಮಿಲಿಟರಿ ಹಿಡಿತದ ಬಾಂಗ್ಲಾದೇಶ. ಈ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಕಳೆದ 15 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ದೇಶವನ್ನು ಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ 30% ಮೀಸಲಾತಿಯನ್ನು ವಿರೋಧಿಸಿ ತಿಂಗಳ ಹಿಂದೆ ಆರಂಭವಾದ ವಿದ್ಯಾರ್ಥಿಗಳ ಚಳುವಳಿಯು ಹಿಂಸಾರೂಪ ತಾಳಿದ್ದು ತಿಂಗಳಲ್ಲಿ 350ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ. ಕಳೆದೆರಡು ದಿನಗಳ ಢಾಕಾ ಹಿಂಸಾಚಾರದಲ್ಲಿ 158 ಮಂದಿ ಮರಣ ಕಂಡಿದ್ದಾರೆ. ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಪ್ರಧಾನಿ ಬಿಟ್ಟು ಹೋಗಿದ್ದ ನಿವಾಸಕ್ಕೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಒಳ ಉಡುಪು, ರವಿಕೆ, ಸೀರೆ ಇತ್ಯಾದಿಯಾಗಿ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಸೂರೆ ಮಾಡಿದ್ದಾರೆ. ಇದನ್ನು ವಿಕೃತ ದಂಗೆ ಎನ್ನಬಹುದು. 1.5 ವರ್ಷದ ಹಿಂದೆ ಶ್ರೀಲಂಕಾದಲ್ಲಿ ಇದೇ ಬಗೆಯ ದಂಗೆಯಾಗಿತ್ತು. ಪಾಕಿಸ್ತಾನದಲ್ಲಿ ಚುನಾಯಿತ ಇಮ್ರಾನ್ ಸರ್ಕಾರವನ್ನು ಬೀಳಿಸಿ ಸೇನೆಯು ಹಿಂಬಾಗಿಲ ಸರ್ಕಾರ ತರುವಲ್ಲಿ ಯಶಸ್ವಿಯಾಗಿತ್ತು. ಮ್ಯಾನ್ಮಾರ್ನಲ್ಲಿ ಮತ್ತೆ ಮತ್ತೆ ಮಿಲಿಟರಿ ಆಡಳಿತ ಮರುಕಳಿಸಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಹಿಡಿತ ಸಾಧಿಸಿ ಯುಎಸ್ಎ ಹಿಂದೆ ಹೋಗುವಂತೆ ಮಾಡಿದ್ದಾರೆ. ನೇಪಾಳದಲ್ಲಿ ಕಳೆದೊಂದು ದಶಕದಿಂದ ಬರೇ ಸಮ್ಮಿಶ್ರ ಸರ್ಕಾರವಿದ್ದು ಉದುರುವುದು ಕೂಡುವುದು ನಡೆಯುತ್ತಿದೆ. ಭೂತಾನ್ನಲ್ಲಿ ರಾಜಸತ್ತೆಯು ಚುನಾವಣೆಗೆ ದಾರಿ ಮಾಡಿದ್ದರ ಫಲ ಇನ್ನೂ ನೋಡಬೇಕಾಗಿದೆ. ಚೀನಾದ ಕಮ್ಯುನಿಸಂ ಬಗೆಗೆ ಪಾಶ್ಚಾತ್ಯ ದೇಶಗಳ ವಿರೋಧವಿದ್ದರೂ ಅದು ಸಾಧಿಸುತ್ತಿರುವ ಅಭಿವೃದ್ಧಿಯನ್ನು ಪರಿಗಣಿಸದಿರಲು ಸಾಧ್ಯವಾಗುತ್ತಿಲ್ಲ. ಭಾರತವು ಸ್ವಾತಂತ್ರ್ಯ ಪಡೆದ ಅರೆ ತಿಂಗಳಲ್ಲಿ ನಾಥೂರಾಮನ್ ಎಂಬವನು ಸ್ವಾತಂತ್ರ್ಯ ನಾಯಕ ಮಹಾತ್ಮ ಗಾಂಧೀಜಿಯವರ ಕೊಲೆ ಮಾಡಿದ್ದ. ಭಾರತವು ಸ್ವಾತಂತ್ರ್ಯ ಪಡೆದ ಅರೆ ತಿಂಗಳಲ್ಲಿ ನಾಥೂರಾಮನ್ ಎಂಬವನು ಸ್ವಾತಂತ್ರ್ಯ ನಾಯಕ ಮಹಾತ್ಮ ಗಾಂಧೀಜಿಯವರ ಕೊಲೆ ಮಾಡಿದ್ದ. ಭಾರತ ಸ್ವಾತಂತ್ರ್ಯ ಪಡೆದಾಗಲೇ ಒಡೆದು ಹುಟ್ಟಿದ್ದು ಪಾಕಿಸ್ತಾನ. ಅದರ ಒಂದು ಭಾಗವಾಗಿದ್ದ ಪೂರ್ವ ಪಾಕಿಸ್ತಾನವು 1971ರಲ್ಲಿ ಸ್ವತಂತ್ರವಾಯಿತು. ಬಾಂಗ್ಲಾದೇಶ ಸ್ವತಂತ್ರವಾಗುವಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಸ್ವಾತಂತ್ರ್ಯ ಹೋರಾಟದ್ದು ಒಂದು ತೂಕ. ಅದೇ ವೇಳೆ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ತೆಗೆದುಕೊಂಡ ತೀರ್ಮಾನದಿಂದಾಗಿ ಈಗಿನ ಪಾಕಿಸ್ತಾನ ಆಗಿನ ಪಶ್ಚಿಮ ಪಾಕಿಸ್ತಾನ ಬಾಗಿದ್ದು ಒಂದು ತೂಕ. 93,000 ಪಾಕಿಸ್ತಾನದ ಸೈನಿಕರು ಭಾರತದ ಸೇನೆಗೆ ಆಗ ಶರಣಾಗಿದ್ದರು. ಗಾಂಧೀಜಿಯವರ ಕೊಲೆಯಂತೆಯೇ ಶೇಖ್ ಮುಜಿಬುರ್ ರೆಹಮಾನ್ ಅವರ ಕೊಲೆಯೂ ನಡೆಯಿತು. ಮೂಲಭೂತವಾದಿಗಳು ಎಲ್ಲ ಕಡೆ ಇರುತ್ತಾರೆ. ಬಾಂಗ್ಲಾದೇಶದಲ್ಲಿ ಈಗ ನಡೆದ ಚಳವಳಿ ಹೆಸರಿಗೆ ವಿದ್ಯಾರ್ಥಿ ಚಳವಳಿ. ಆದರೆ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಿ ದೋಚಿದವರಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಇದ್ದಾರೆಯೇ ಎಂಬುದು ಸಂದೇಹ. 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರಗೊಂಡ ಮೇಲೆ 1972ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರಿಗೆ 30% ಮೀಸಲಾತಿ ಜಾರಿಗೆ ಬಂದಿತ್ತು. 2018ರಲ್ಲಿ ಸ್ವಲ್ಪ ಕಾಲ ನಿಲುಗಡೆ ಕಂಡಿದ್ದ ಆ ಮೀಸಲಾತಿಯನ್ನು ಮತ್ತೆ ಜಾರಿಗೆ ತರಲಾಗಿತ್ತು. ಅದರ ವಿರುದ್ಧ ಹಿಂದಿನಿಂದಲೂ ಕೆಲವರು ಅಪಸ್ವರ ಎತ್ತಿದ್ದರು. ಈ ಬಾರಿ ಆ ಹೋರಾಟವು ತೀವ್ರತಮವಾಗಿ ನಡೆದು ರಾಜಕೀಯ ವಿಪ್ಲವ ನಡೆದಿದೆ. ಬಾಂಗ್ಲಾದೇಶದಲ್ಲಿ ದಂಗೆಗಳು ಹಿಂದೆ ಸಹ ನಡೆದು ಕೆಲವೊಮ್ಮೆ ಅರಾಜಕತೆ ಮತ್ತು ರಾಜಕೀಯ ಏಳುಬೀಳುಗಳಿಗೆ ಕಾರಣವಾಗಿತ್ತು. ಈ ಬಾರಿಯೂ ಅದು ಅರಾಜಕತೆಯನ್ನು ಸೃಷ್ಟಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಬಾಂಗ್ಲಾದೇಶದ ಮಿಲಿಟರಿಯು ಈಗ ಆಡಳಿತದ ಹತೋಟಿಯನ್ನು ಕೈಗೆ ತೆಗೆದುಕೊಂಡಿದೆ. ಮಧ್ಯಂತರ ಸರ್ಕಾರವನ್ನು ರಚಿಸುವುದಾಗಿ ಅದು ಹೇಳಿದೆ. ಅದು ಎಷ್ಟರ ಮಟ್ಟಿಗೆ ನಡೆಯುತ್ತದೆ ಹಾಗೂ ಎಷ್ಟು ದಿನ ಇರುತ್ತದೆ ಎಂದು ಈಗಲೇ ಹೇಳುವುದು ಸಾಧ್ಯವಿಲ್ಲ. ಮತ್ತೆ ಪ್ರಜಾಸತ್ತಾತ್ಮಕ ಸರ್ಕಾರ ಸ್ಥಾಪನೆಯಾದರೂ ಮಿಲಿಟರಿ ಇನ್ನು ಮುಂದೆ ತನ್ನ ಮೂಗು ತೂರಿಸುವಿಕೆಯನ್ನು ಜಾರಿಯಲ್ಲಿಡುತ್ತದೆ ಎಂಬುದು ಈಗಿನ ಒಂದು ಲೆಕ್ಕಾಚಾರವಾಗಿದೆ. ಸೇನಾ ಮುಖ್ಯಸ್ಥ ವಕಾರ್ ಜುಮಾನ್ ಒಂದು ಕೈ ನೋಡಲು ತಯಾರಾದಂತಿದೆ. 1975ರಲ್ಲಿ ಬಾಂಗ್ಲಾದೇಶದಲ್ಲಿ ಮೊದಲ ಸೇನಾ ಕ್ರಾಂತಿ ನಡೆದಿತ್ತು. ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಮತ್ತು ಅವರ ಕುಟುಂಬದ ಹಲವರನ್ನು ಕೊಂದು ಸೇನೆ ಅಧಿಕಾರ ಹಿಡಿದಿತ್ತು. ಸೇನಾ ಮುಖ್ಯಸ್ಥ ಜನರಲ್ ಜಿಯಾವುರ್ ರೆಹಮಾನ್ ಎರಡೆರಡು ಬಾರಿ ದಂಗೆಯ ಮೂಲಕ ಅಧಿಕಾರ ಹಿಡಿದಿದ್ದರು. ಶೇಖ್ ಹಸೀನಾ ಆಗ ದೂರ ಓದುತ್ತಿದ್ದರು. ಇಲ್ಲದಿದ್ದರೆ ಆ ದಂಗೆಯಲ್ಲಿ ಅವರು ಸಹ ಕೊಲೆಯಾಗುತ್ತಿದ್ದರು ಎನ್ನಲಾಗಿದೆ. 1981ರಲ್ಲಿ ಪ್ರತಿ ದಂಗೆಕೋರರು ಚಿತ್ತಾ ಗ್ಯಾಂಗ್ನಲ್ಲಿದ್ದ ಜಿಯಾವುರ್ ರೆಹಮಾನ್ ಆಡಳಿತದ ಕಚೇರಿಗೆ ಮುತ್ತಿಗೆ ಹಾಕಿ ಆತನನ್ನು ಕೊಂದರು. ಆದರೆ ಸೇನೆಯಲ್ಲಿದ್ದ ಜಿಯಾವುರ್ ಕಡೆಯವರು ದಂಗೆಯನ್ನು ದಮನ ಮಾಡಿದರು. 1982ರಲ್ಲಿ ಜಿಯಾವುರ್ ರೆಹಮಾನ್ ಉತ್ತರಾಧಿಕಾರಿಯಾಗಿದ್ದ ಸೇನಾ ಮುಖ್ಯಸ್ಥ ಅಬ್ದುಲ್ ಸತ್ತಾರ್ರನ್ನು ರಕ್ತರಹಿತ ಕ್ರಾಂತಿಯಲ್ಲಿ ಪದಚ್ಯುತಗೊಳಿಸಿ ಸೇನೆಗೆ ಮಿತಿಗೊಳಿಸಲಾಯಿತು.
ಹುಸೇನ್ ಮೊಹಮ್ಮದ್ ಇರ್ಷಾದ್ ನೇತೃತ್ವದ ತಂಡವು ರಾಜಕೀಯ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. 2007ರಲ್ಲಿ ಮತ್ತೆ ಸೇನಾ ಕ್ರಾಂತಿ ನಡೆದು ಹಂಗಾಮಿ ಆಡಳಿತಕ್ಕೆ ಬೆಂಬಲ. 2009ರಲ್ಲಿ ಚುನಾವಣೆ ನಡೆದು ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದರು. ಅದೇ ವರ್ಷ ಸೇನಾ ಬಂಡಾಯ ನಡೆಯಿತಾದರೂ ಸೇನಾಧಿಕಾರಿಗಳನ್ನು ಸೈನಿಕರೇ ಕೊಂದು ಹಾಕಿದರು. 10 ನಗರಗಳಿಗೆ ದಂಗೆ ಹಬ್ಬಿದ್ದರೂ ಮಿಲಿಟರಿಯು ಅದನ್ನು ಶಮನ ಮಾಡಿತು. 2012ರಲ್ಲಿ ಶರಿಯಾ ಕಾನೂನಿಗೆ ಒತ್ತಾಯಿಸಿ ದಂಗೆ ಎದ್ದರು. ಆದರೆ ಅದನ್ನು ಮಿಲಿಟರಿಯು ದಮನಿಸಿತು. 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ 1 ತಿಂಗಳ ಬಳಿಕ ಹುಟ್ಟಿದವರು ಶೇಖ್ ಹಸೀನಾ. ಬಾಂಗ್ಲಾದೇಶವು 1971ರಲ್ಲಿ ಸ್ವಾತಂತ್ರ್ಯಗೊಳ್ಳುವ ವೇಳೆಗೆ ಶೇಖ್ ಹಸೀನಾ ಅವರು ಢಾಕಾ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿ ನಾಯಕಿಯಾಗಿದ್ದರು. 1975ರಲ್ಲಿ ಬಾಂಗ್ಲಾ ರಾಷ್ಟ್ರಪಿತ ಮುಜಿಬುರ್ ರೆಹಮಾನ್ ಹತ್ಯೆಯಾದಾಗ ಶೇಖ್ ಹಸೀನಾ ಅವರು ಭಾರತದಲ್ಲಿದ್ದುದರಿಂದ ಕುಟುಂಬದ ಹತ್ಯೆಯಿಂದ ಪಾರಾಗಿದ್ದರು. 1981ರಲ್ಲಿ ಬಾಂಗ್ಲಾದೇಶಕ್ಕೆ ಹಿಂತಿರುಗಿದ ಅವರು ತಮ್ಮ ತಂದೆ ಅವಾಮಿ ಲೀಗ್ ಪಕ್ಷದ ನಾಯಕತ್ವ ವಹಿಸಿಕೊಂಡರು. 1996ರ ಚುನಾವಣೆಯಲ್ಲಿ ಗೆದ್ದು ಶೇಖ್ ಹಸೀನಾ ಪ್ರಧಾನಿ ಎಂದರೂ ಸೇನಾ ಕಣ್ಣು ಕೆಂಪಿನಿಂದ ಅಧಿಕಾರ ದಕ್ಕಲಿಲ್ಲ. ಸೇನಾ ಚುನಾವಣೆಯಲ್ಲಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷವು ಗೆದ್ದು ಬೇಗಂ ಖಲೀದಾ ಜಿಯಾ ಪ್ರಧಾನಿಯಾದರು. ಖಲೀದಾ ಜಿಯಾ ಅವರು ಸೇನಾ ಕ್ರಾಂತಿ ಮೂಲಕ ಶೇಖ್ ಮುಜಿಬುರ್ ಕುಟುಂಬ ಕೊಲ್ಲಿಸಿ ಅಧಿಕಾರಕ್ಕೆ ಬಂದಿದ್ದ ಜಿಯಾವುರ್ ರೆಹಮಾನ್ ಅವರ ವಿಧವೆ. 10ಕ್ಕೂ ಹೆಚ್ಚು ವರ್ಷ ಖಲೀದಾ ಪ್ರಧಾನಿಯಾಗಿದ್ದರು. 2009ರಲ್ಲಿ ಅವಾಮಿ ಲೀಗ್ ಗೆದ್ದು ಶೇಖ್ ಹಸೀನಾ ಪ್ರಧಾನಿಯಾದರು. ಪೂರ್ತಿ 15 ವರ್ಷ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 4ನೇ ಅವಧಿಗೆ ಪಕ್ಷ ಸಹಿತ ಗೆದ್ದು ಬಂದಿದ್ದರು. ಅದೀಗ ಕೊನೆಗೊಂಡಿದೆ. ಮಿಲಿಟರಿಯವರ ಮಧ್ಯಾವಧಿ ಸರ್ಕಾರದಲ್ಲಿ ಅವಾಮಿ ಲೀಗ್ ಪಾಲು ಎಷ್ಟು ಎನ್ನುವುದು ಇನ್ನು ಮೇಲಷ್ಟೇ ತಿಳಿಯಬೇಕಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.